CET 2024ಕ್ಕೆ ಆನ್ಲೈನ್ ಅರ್ಜಿಯಲ್ಲಿ ನೀಡಿರುವ ಮಾಹಿತಿಗಳನ್ನು ಕ್ಲೇಮ್ಗಳನ್ನು ತಿದ್ದುಪಡಿ ಮಾಡಿಕೊಳ್ಳಲು ಅಂತ ಇದೆ. ಏನಿದೆ ಅಂತ ನೋಡ್ತಾ ಹೋಗೋಣ ಇನ್ ಡೀಟೇಲ್ ಆಗಿ. CET 2024 ಆನ್ಲೈನ್ ಅರ್ಜಿ ಅಲ್ಲಿನ ಮಾಹಿತಿಗಳನ್ನು ದಿನಾಂಕ 1/4ರಿಂದ ತಿದ್ದುಪಡಿ ಮಾಡಿಕೊಳ್ಳಬಹುದೆಂದು ತಿಳಿಸಲಾಗಿತ್ತು. ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ ಪ್ರಸ್ತುತ CET 2024 ಆನ್ಲೈನ್ ಅರ್ಜಿಗಳನ್ನು ಮಾಹಿತಿಗಳನ್ನು ತಿದ್ದುಪಡಿ ಮಾಡಿಕೊಳ್ಳಲು CET 24 ಪರೀಕ್ಷೆಯ ನಂತರ ಪೋರ್ಟಲನ್ನು ತೆರೆಯಲಾಗುವುದು. ಇವಾಗ ಎಕ್ಸಾಮಿಗೆ ಓದ್ಕೋಬೇಕಲ್ಲ ಏಪ್ರಿಲ್ 18-19ಕ್ಕೆ. ಹಾಗಾಗಿ ಸದ್ಯದ ಮಟ್ಟಿಗೆ ಏನಾದರೂ ತಪ್ಪಿದ್ರೆ ಆದಿದ್ರೆ ಓಕೆ, ಅದನ್ನು ನೀವು ಯಾವಾಗ ಮಾಡ್ಕೋಬೋದು, CET 24 ಪರೀಕ್ಷೆ ಆದಮೇಲೆ ಮಾಡ್ಕೋಬಹುದು. ನವೀಕೃತ ಮಾಹಿತಿಗಳಿಗಾಗಿ ಅಂದರೆ ಹೊಸ ಮಾಹಿತಿಗಳಿಗಾಗಿ ಯು ಶುಡ್ ಆಲ್ವೇಸ್ ವಿಸಿಟ್ ದ KA ವೆಬ್ಸೈಟ್ ಫ್ರೀಕ್ವೆಂಟ್ಲಿ, ಮೋರ್ ಆಫನ್, ರೆಗ್ಯುಲರ್ ಆಗಿ ನೋಡ್ತಾ ಇರಬೇಕು. This is about the editing the application details submitted through the online CET 24. It was informed to the candidates that you can edit this CET 24 online application from one phone onwards ಅಂತ ಇತ್ತು. It was earlier, but now to benefit the candidates, editing the portal will be enabled after 2024 ಏಪ್ರಿಲ್ ಎಕ್ಸಾಮ್ ಅಂತ ಇದೆ CET ಆದಮೇಲೆ. ಓಕೆ, ಎಷ್ಟಾಗಿತ್ತು ಮಾಹಿತಿ ಮತ್ತೊಂದು ವಿಡಿಯೋ ಜೊತೆ ಅಲ್ಲಿವರೆಗೆ ಟೇಕ್ ಕೇರ್ ಅಂತ ಹೇಳ್ತಾ, for the latest notifications, stay tuned to my YouTube channel, click on the bell icon for the latest notifications ಅಂತ ಹೇಳ್ತಾ ಮುಗಿಸ್ತಿದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಅಲ್ಲಿವರೆಗೂ ಧನ್ಯವಾದಗಳು.